ಜೈ ಶ್ರೀರಾಮ್ ಶೃಂಗೇರಿ ಸಿರಿ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪತ್ರೊಡೆ ಮಲೆನಾಡು ಮತ್ತು ಕರಾವಳಿ ಭಾಗದ ಒಂದು ಫೇಮಸ್ ತಿಂಡಿ. ಸಾಮಾನ್ಯವಾಗಿ ಪತ್ರೊಡೆಯನ್ನ ಕೆಸುವಿನ ಸೊಪ್ಪಿನಿಂದ ಮಾಡ್ತಾರೆ, ಆದರೆ ನಾನಿವತ್ತು ನೆಲಬಸಳೆ ಸೊಪ್ಪಿನಿಂದ ಪತ್ರೊಡೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನೆಲಬಸಳೆ ಅಥವಾ ಪಾಂಡವರ ಬಸಳೆ ಅಂತ ಕರೆಯೋ ಇದು ತೋಟದಲ್ಲಿ ಅಥವಾ ಖಾಲಿ ಜಾಗದಲ್ಲಿ ತಾನಾಗಿಯೇ ಬೆಳೆದಿರುತ್ತೆ. ಆದ್ರೆ ಎಷ್ಟೋ ಜನರಿಗೆ ಇದು ಅಡಿಗೆ ಮಾಡ್ಬೋದು ಅಂತಾನೆ ಗೊತ್ತಿರೋಲ್ಲ. ಮೊದಲನೇದಾಗಿ ಪತ್ರೊಡೆಗೆ 1 ಲೋಟದಷ್ಟು ಅಕ್ಕಿ, ಹಾಗೆ ಅದೇ ಅಳತೆಯಲ್ಲಿ ಅರ್ಧ ಲೋಟದಷ್ಟು ಉದ್ದನ್ನ ಹಾಕೊಳ್ತಾ ಇದೀನಿ. ಕೆಸುವಿನ ಸೊಪ್ಪಿನ ಪತ್ರೊಡೆಯಲ್ಲಿ ಅಕ್ಕಿನ ಕಮ್ಮಿ ಹಾಕೊಳ್ತೀವಿ, ಆದ್ರೆ ಬಸಳೆ ಸೊಪ್ಪು ಮೆತ್ತಗಾಗೋದ್ರಿಂದ ಅಕ್ಕಿನ ಸ್ವಲ್ಪ ಜಾಸ್ತಿ ಹಾಕೊಳ್ಬೇಕಾಗುತ್ತೆ. 1.5 ಚಮಚದಷ್ಟು ಕಡಲೆಬೇಳೆನ ಹಾಕೊಳ್ತಾ ಇದ್ದೀನಿ. ಒಂದು ಚಮಚದಷ್ಟು ತೊಗರಿ ಬೇಳೆ, ಹಾಗೆ ಅರ್ಧ ಚಮಚದಷ್ಟು ಮೆಂತ್ಯ ಕಾಳನ್ನ ಹಾಕೊಳ್ತಾ ಇದ್ದೀನಿ ಮತ್ತು 1 ಚಮಚದಷ್ಟು ಹೆಸರು ಬೇಳೆನ ಹಾಕೊಳ್ತಾ ಇದ್ದೀನಿ. ಹಾಗೆ ಈ ಎಲ್ಲ ಪದಾರ್ಥಗಳನ್ನು 2 ಗಂಟೆಗಳ ಕಾಲ ನೀರು ಹಾಕಿ ನೆನೆಸಿಟ್ಕೊಳ್ಬೇಕು. ಹಾಗೆ ಒಂದು ಮಿಕ್ಸಿ ಜಾರಿಗೆ 10 ರಿಂದ 15 ಒಣಮೆಣಸಿನಕಾಯಿ, ಅರ್ಧ ಕಪ್ಪಷ್ಟು ಬೆಲ್ಲ, ಹಾಗೆ 15 ರಿಂದ 20 ಜೀರಿಗೆ ಮೆಣಸನ್ನ ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಜೀರಿಗೆ, 1 ಚಮಚ ಕೊತ್ತಂಬರಿ ಬೀಜ, ಎಲ್ಲವನ್ನು ಒಂದು ಸತಿ ಮಿಕ್ಸಿ ಮಾಡಿಕೊಂಡು ಅದಕ್ಕೆ ನೆನೆಸಿಟ್ಕೊಂಡಿರುವಂತಹ ಹುಣಸೆ ಹಣ್ಣನ್ನ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣನ್ನ ಹಾಕೊಂಡು ಮತ್ತೆ ಮಿಕ್ಸಿ ಮಾಡಿಕೊಂಡೆ. ಹುಣಸೆ ಹಣ್ಣನ್ನ ಮೊದಲು ಹಾಕೋದ್ರಿಂದ ಒಣಮೆಣಸಿನಕಾಯಿ ಹರಿಯೋದಿಲ್ಲ. ಆಗಲೇ ನೆನೆಸಿಟ್ಕೊಂಡಿರುವಂತಹ ಅಕ್ಕಿ ಮತ್ತೆ ಬೇಳೆನ ತರಿಯಾಗಿ ತಿರ್ಸ್ಕೊಳ್ತಾ ಇದ್ದೀನಿ. ತೊಳೆದು ಹೆಚ್ಚಿರುವಂತಹ ನೆಲಬಸಳೆ ಸೊಪ್ಪನ್ನ ಹಿಟ್ಟಿನೊಂದಿಗೆ ಹಾಕೊಳ್ತಾ ಇದ್ದೀನಿ. ನೆಲಬಸಳೆ ಸೊಪ್ಪಿನಲ್ಲಿ ವಿಟಮಿನ್ ಎ, ಸಿ ಜೊತೆಗೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ನಂತಹ ಅಪರೂಪದ ಖನಿಜಾಂಶಗಳು, ಮಿನರಲ್ಸ್ ಇರೋದ್ರಿಂದ ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಡಯಾಬಿಟಿಸ್ ಕಂಟ್ರೋಲ್ ಮಾಡೋಕ್ಕೂ ಸಹ ಇದು ಸಹಾಯ ಮಾಡುತ್ತೆ. ಈಗಾಗಲೇ ಇಡ್ಲಿ ಪಾತ್ರೆಯಲ್ಲಿ ನೀರಿಟ್ಕೊಂಡು ಕಾಯಕ್ಕಿಟ್ಕೊಂಡಿದ್ದೀನಿ. ಇಡ್ಲಿ ತಟ್ಟೆಗೆ ಚೆನ್ನಾಗಿ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಈಗಾಗಲೇ ರೆಡಿ ಮಾಡಿರುವಂತಹ ಮಿಶ್ರಣವನ್ನ ಇಡ್ಲಿ ತಟ್ಟೆಗೆ ಹಾಕೊಳ್ತಾ ಇದ್ದೀನಿ. ಕೆಸುವಿನ ಸೊಪ್ಪಿನ ಪತ್ರೊಡೆನ ನಾವು ಮಳೆಗಾಲದಲ್ಲಿ ಮಾತ್ರ ಮಾಡ್ಕೊಂಡು ತಿನ್ಬೋದು, ಇಲ್ಲಾಂದ್ರೆ ಕೆಸುವಿನ ಸೊಪ್ಪು ಬಾಯಿ ತುರ್ಸುತ್ತೆ. ನೆಲಬಸಳೆ ಸೊಪ್ಪು ಹಾಗಲ್ಲ, ನೀವು ಯಾವಾಗ ಬೇಕಾದ್ರೂ ಪತ್ರೊಡೆ ಮಾಡ್ಕೊಂಡು ತಿನ್ಬೋದು. ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು, ಹಾಗೆ ತುಂಬಾನೇ ರುಚಿಯಾಗಿರುತ್ತೆ. ಇಡ್ಲಿ ತಟ್ಟೆಗೆ ಮಿಶ್ರಣವನ್ನ ಹಾಕೊಳ್ಳುವಾಗ ಅದು ಇಡ್ಲಿ ಸೈಜಲ್ಲೇ ಬರಬೇಕು ಅಂತ ಏನಿಲ್ಲ, ಜಾಗ ಇರುವಲ್ಲೆಲ್ಲ ತುಂಬಿಸ್ಕೊಳ್ಬಹುದು. ಯಾಕೆಂದ್ರೆ ನೆಕ್ಸ್ಟ್ ಅದನ್ನ ನುರ್ಕೊಳ್ಬೇಕಾಗತ್ತೆ. ಇಡ್ಲಿ ಪಾತ್ರೆ ಒಳಗೆ ಇಟ್ಟು ಇದನ್ನ 25 ರಿಂದ 30 ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕಾಗತ್ತೆ. ಈಗಾಗಲೇ ಇದು ಬೆಂದಿದೆ. ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇಡ್ಲಿ ತಟ್ಟೆಯಿಂದ ಬೇರ್ಪಡಿಸಿರುವಂತಹ ಪತ್ರೊಡೆ ಮಿಶ್ರಣವನ್ನ ಸಣ್ಣದಾಗಿ ನುರ್ಕೊಳ್ಬೇಕಾಗುತ್ತೆ. ಬೇಯಿಸಿ ನುರಿದಿರುವಂತಹ ಮಿಶ್ರಣವನ್ನ ಸ್ವಲ್ಪ ಟೇಸ್ಟ್ ನೋಡಿದ್ರೆ ಉಪ್ಪು, ಖಾರ, ಹುಳಿ ಅಥವಾ ಏನಾದ್ರು ಕಮ್ಮಿ ಆಗಿದ್ರೆ ಹುರಿಬೇಕಾದ್ರೆ ಹಾಕೊಳ್ಬಹುದು. ನೋಡಿ, ಎಲ್ಲವನ್ನು ಕ್ಲೀನ್ ಆಗಿ ನುರ್ಕೊಂಡಿದ್ದೀನಿ. ಹಾಗೆ ಒಂದು ಬಾಣಲೆಗೆ 3 ಚಮಚದಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಒಂದು ಚಮಚದಷ್ಟು ಉದ್ದಿನ ಕಾಳು, 1 ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಅರಿಶಿನ,
2 ದೊಡ್ಡ ಗೆಡ್ಡೆ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದೀನಿ, ಅದನ್ನ ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹುರಿದಿಟ್ಕೊಂಡಿರುವಂತಹ ನೆಲಗಡಲೆ ಕಾಳನ್ನ ಹಾಕೊಳ್ತಾ ಇದ್ದೀನಿ. ಪತ್ರೊಡೆ ತಿನ್ಬೇಕಾದ್ರೆ ಮಧ್ಯದಲ್ಲಿ ನೆಲಗಡಲೆ ಸಿಗ್ತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಬೇಯಿಸಿಟ್ಕೊಂಡಿರುವಂತಹ ಪತ್ರೊಡೆ ಮಿಶ್ರಣವನ್ನ ಹಾಕೊಳ್ತಾ ಇದ್ದೀನಿ. ಪತ್ರೊಡೆನ ಚೆನ್ನಾಗಿ ಹುರ್ಕೊಳ್ಬೇಕು, ಅವಾಗ್ಲೇ ತುಂಬಾನೇ ರುಚಿ ಬರೋದು. ಎಕ್ಸ್ಟ್ರಾ ಹುಳಿ ಬೇಕು ಅನ್ಸಿದ್ರೆ ಲಿಂಬೆ ಹಣ್ಣನ್ನ ಹಾಕಿದ್ರೆ ಸ್ಮೆಲ್ ಚೆನ್ನಾಗಿರುತ್ತೆ. ಕೊನೆಯದಾಗಿ ಸ್ವಲ್ಪ ಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾನೇ ರುಚಿಕರವಾದಂತಹ ಹಾಗೆ ಆರೋಗ್ಯಕರವಾದಂತಹ ನೆಲಬಸಳೆ ಸೊಪ್ಪಿನ ಪತ್ರೊಡೆ ರೆಡಿ ಆಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.